ಹಲೋ ಫ್ರೆಂಡ್ಸ್, ಇವತ್ತಿನ ದಿವಸ ನಾವು 8ನೇ ತರಗತಿಯ ಪಾಠವಾದಂಥ ಅಪವರ್ತಿಸುವಿಕೆ ಅನ್ನುವಂಥ ಪಾಠದ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ಈ ಅಪವರ್ತಿಸುವಿಕೆ ಅನ್ನುವಂಥ ಪಾಠ ಬೀಜಗಣಿತ ಅನ್ನುವಂಥ ಭಾಗಕ್ಕೆ ಸಂಬಂಧಪಟ್ಟಿದ್ದಾಗಿದೆ. ಹಾಗಾದ್ರೆ ಇವತ್ತಿನ ದಿವಸ ನಾವು ಈ ಎರಡು ಲೆಕ್ಕಗಳನ್ನ ಬಿಡಿಸೋಣ. ಪ್ರಶ್ನೆ ಹೇಗಿದೆ ನೋಡಿ. ಈ ಕೆಳಗಿನ ಬೀಜೋಕ್ತಿಗಳನ್ನು ಅಪವರ್ತಿಸಿ. ಹಾಗಾದ್ರೆ ಈ ಲೆಕ್ಕದಲ್ಲಿ ಪ್ರಶ್ನೆ a² + n2a + 16. ಹೌದಾ? ಇಲ್ಲೊಂದು ಬೀಜೋಕ್ತಿಯನ್ನು ಕೊಟ್ಟಿದ್ದಾರೆ. ಈ ಬೀಜೋಕ್ತಿಯನ್ನು ಬಿಡಿಸಿ ನಾವು ಏನ್ ಮಾಡ್ಬೇಕಾಗಿದೆ, ಇಲ್ಲಿ ಚರಾಕ್ಷರವಾದಂತ a ಬೆಲೆಯನ್ನ ಕಂಡುಹಿಡಬೇಕು. ಅದೇ ರೀತಿಯಲ್ಲಿ p² - 10p + 25. ಇಲ್ಲೂ ಒಂದು ಬೀಜೋಕ್ತಿಯನ್ನು ಕೊಟ್ಟಿದ್ದಾರೆ. ಇದನ್ನು ಬಿಡಿಸಿ ನಾವಿಲ್ಲಿ ಪಿ ಬೆಲೆಯನ್ನ ಕಂಡುಹಿಡಬೇಕಾಗಿದೆ. ಹಾಗಾದ್ರೆ ಮೊದಲನೇ ಲೆಕ್ಕವನ್ನು ಬಿಡಿಸೋಣ. a² + n2a + 16. ಹಾಗಾದ್ರೆ ಯಾವ ರೀತಿಯಾಗಿ ಬಿಡಿಸೋದು ಅಂದಾಗ ಮೊದಲನೇ ಪದ ಮತ್ತು ಮೂರನೇ ಪದವನ್ನ ಗುಣಿಸಬೇಕು. ಹಾಗಾದ್ರೆ 16 × a². ಇದನ್ನು ಗುಣಿಸಿದಾಗ ಎಷ್ಟಾಗ್ತಾ ಇದೆ? 16 a². ಹೌದಾ? 16 a² ಆಗ್ತಾ ಇದೆ. ಇನ್ನು ಈ ಪದವನ್ನ ಹೇಗೆ ಓಡ್ಕೋಬೇಕಂದ್ರೆ, ಗುಣಾಕಾರ ಮಾಡಿದಾಗ ಅಥವಾ ಕೂಡಿಸಿದ ಕಳೆದ್ರೆ ಅದೇನ್ ಬರತ್ತಿರ್ಬೇಕು, ನಮಗೆ ಒಂದೇ ಉತ್ತರ ಬರತ್ತಿರ್ಬೇಕು. ನೋಡಿ, ಇಲ್ಲಿ ನೋಡಿ, ಕೂಡಿಸಿದ್ರೆ ಕಳೆದ್ರೆ ನಮಗೆ ಇಲ್ಲಿ ಏನ್ ಬರತ್ತಿರ್ಬೇಕು? 8a ಬರತ್ತಿರ್ಬೇಕು. ಹಾಗಾದ್ರೆ ಇಲ್ಲಿ ತೆಗೆದುಕೊಂಡ ಪದಗಳನ್ನ ಕೂಡಿಸಿದ್ರೆ ಅಥವಾ ಕಳೆದ್ರೆ ನಮಗೇನ್ ಬರ್ಬೇಕು? 8a ಬರಬೇಕು. ಹಾಗಾದ್ರೆ 16 a² ಅನ್ನ ಯಾವ ರೀತಿಯಾಗಿ ಹೊಡ್ಕೋಬಹುದು ಅಂದಾಗ, ಎಷ್ಟೇ 16 ಅಂದಾಗ 4 4 16 ಬರ್ತಾ ಇದೆ, 8 2 16 ಬರ್ತಾ ಇದೆ. ಹೌದಾ? ಹಾಗಾದ್ರೆ ನಾವಿಲ್ಲಿ 8 2 ತಗೋಬಾರ್ದು, 4 4 ತಗೋಬೇಕು. ಯಾಕಂದ್ರೆ 4 4 4 4 ಕೂಡಿಸಿದಾಗ ಎಷ್ಟಾಗ್ತಾ ಇದೆ? 8 ಆಗ್ತಾ ಇದೆ. ಇವನ್ ಎರಡು ಕೂಡಿಸಿದ್ರೆ ಈ ಪದ ಬರಬೇಕು, ಮತ್ತೆ ಇವನ್ ಎರಡು ಗುಣಿಸಿದ್ರೆ ಈ ಪದ ಬರಬೇಕು. 4 4 16, 4ಕ್ಕೆ 4 ಕೂಡಿಸಿದಾಗ 8. ಹೌದಾ? ಹಾಗಾದ್ರೆ ಅದೇ ರೀತಿಯಲ್ಲಿ ಇಲ್ಲಿ ಎ ಇದೆ. ಹಾಗಾದ್ರೆ ಏನ ಬರ್ಕೊಂಡು ನೋಡಿ, 4 × 4 4 4 16, a × a² ಗುಣಾಕಾರ ಮಾಡಬೇಕು. 4a + 4a ಇವನ್ ಎರಡು ಕೂಡಿಸಿದಾಗ ನಮ್ಗೆ ಇಲ್ಲಿ ಏನಾಗ್ತಾ ಇದೆ? 8a ಬರ್ತಾ ಇದೆ. ಹಾಗಾದ್ರೆ ನಾವೀಗ ಯಾವ ರೀತಿ ಬರ್ಕೋಬೇಕಂದ್ರೆ, ಈ ಪದವನ್ನ ಹಾಗೆ ಬರ್ಕೊಳ್ಳಿ. a² + 8a ಅನ್ನ ಇಲ್ಲಿ ಬರ್ಕೊಳ್ಳೋಣ. ಹೌದಾ? 4a + 4a + 16. ನೋಡಿ, ಈ ಪದವನ್ನ ಒಡೆದು ಈ ರೀತಿ ಬರೆದಿದ್ದೇವೆ. 4a + 4a ಅಂದ್ರೆ 8a. ಹೌದಾ? ಇನ್ನು ಇದೊಂದು ಗುಂಪು ಮಾಡೋಣ. ಅದೇ ರೀತಿಯಲ್ಲಿ ಇದೊಂದು ಗುಂಪು ಮಾಡೋಣ. ಇಲ್ಲಿ ಎರಡು ಕಡೆ ಕಾಮನ್ ಆಗಿ ಏನಿದೆ ಅಂದ್ರಾಗ ಎ ಇದೆ, ಇಲ್ಲೂ ಎ ಇದೆ. ಹೌದಾ? ಹಾಗಾದ್ರೆ ಎ ನ ಹೊರಗೆ ತೆಗೆದುಕೊಂಡು ಬಿಡೋಣ. ಇಲ್ಲಿ ಎ ಬಂತು, ಇಲ್ಲೂ ಎ ಬಂತು. ಹಾಗಾದ್ರೆ ಇಲ್ಲಿ ಏನಿದೆ? ಇಲ್ಲಿ ನೋಡಿ, a² ಇದೆ. a² ಅಂದ್ರೆ ಎಗಳು ಎರಡು, ಒಂದು ಎ ಇಲ್ಲಿ ಬಂದಿದೆ. ಹಾಗಾದ್ರೆ ಇಲ್ಲಿ ಒಂದು ಎ ಉಳಿತು. ಪ್ಲಸ್ ಎ ಇಲ್ಲಿದೆ, ಆಮೇಲೆ ಇಲ್ಲಿ ಉಳಿತು 4. ಹೌದಾ? ಪ್ಲಸ್ ಇನ್ನು ನೋಡಿ, ಇಲ್ಲಿ ಎ ಇದೆ, ಆದ್ರೆ ಇಲ್ಲಿ ಎ ಇಲ್ಲ. ಹಾಗೆ ಕಾಮನ್ ತೆಗೆದುಕೊಳ್ಳಲ್ಲ. ಅದೇ ರೀತಿ ಸಂಖ್ಯೆ ನೋಡಿದಾಗ ಇಲ್ಲಿ 4 ಇದೆ, ಇಲ್ಲಿ 16 ಇದೆ. ಹಾಗಾದ್ರೆ ಇವು ಎರಡರಿಂದ ನಾವೇನು ತಕೋಬಹುದು? 4 ಕಾಮನ್ ತಕೊಂಡು ಇಲ್ಲಿ 4 ಇಲ್ಲಿ ಬಂದಾಗ ಇಲ್ಲಿ ಏನು ಉಳಿತು? ಎ ಉಳಿತು. ಪ್ಲಸ್ ಆಮೇಲೆ ಇದಕ್ಕೆ ಏನಿರ್ತದೆ? ಭಾಗಾಕಾರ ಇರ್ತದೆ. 4 ಎಷ್ಟಲೇ 16, 4 4 16. ಹೌದಾ? ಈಗ ನೋಡಿ, 4 × a 4a, 4 4 16. ಈ ರೀತಿಯ ಲೆಕ್ಕ ಮಾಡಬಹುದು. ಈಗ ಇಲ್ಲೂ ಕೂಡ a + 4, a + 4. ಇಲ್ಲಿ ಮತ್ತು ಇಲ್ಲಿ ಎರಡು ಕಡೆ ಏನಿದೆ? ಸೇಮ್ ಪದ ಇದೆ. ಇದರಿಂದ ನಾನು ಏನ್ ಮಾಡ್ತಾ ಇದ್ದೀನಿ? ಇದನ್ನು ಕಾಮನ್ ತೆಗೆದುಕೊಂಡ್ರೆ a + 4. ಹೌದಾ? ಈ ಪದದಿಂದ ಕಾಮನ್ ತೆಗೆದುಕೊಂಡೆ
ಇಲ್ಲಿ ಏನಿತ್ತು ಎ ಪ್ಲಸ್ 4 ಎ ಪ್ಲಸ್ 4 ಹೌದಾ. ಈ ರೀತಿಯಾಗಿ ನಮಗೆ ಉತ್ತರ ಬಂತು. ಇದನ್ನ ಈಗ ಏನ್ ಮಾಡ್ಕೋಬೇಕು, ಇಸ್ಕ್ವಲ್ ಟು 0 ಅಂತ ಮಾಡ್ಕೋಬೇಕು. ಹಾಗಾದ್ರೆ ಎ ಪ್ಲಸ್ 4 ಇಸ್ಕ್ವಲ್ ಟು 0 ಅಥವಾ ಎ ಪ್ಲಸ್ 4 ಅಥವಾ 0. ಹೌದಾ. ಈ ರೀತಿಯಾಗಿ ನಾವು ಈ ಪದಗಳನ್ನ ಬರ್ಕೊಳ್ತಾ ಇದ್ದೀವಿ. ನನಗೆ ಏನ್ ಬೇಕಾಗಿದೆ, ಎ ಬೇಕಾಗಿದೆ. ನೋಡಿ ಇಲ್ಲಿ ಒಂದು ಪದವನ್ನು ತೆಗೆದುಕೊಳ್ಳೋಣ. ಎ ಪ್ಲಸ್ 4 ಇಕ್ವಲ್ ಟು 0. ನನಗೆ ಎ ಬೇಕಾಗಿದೆ. ಎ ಇಕ್ವಲ್ ಟು ಈ 4 ಆ ಕಡೆ ಕಳಿಸಿದಾಗ ಇಲ್ಲಿ ಪ್ಲಸ್ 4 ಬಲಗಡೆಗೆ ಹೋದಾಗ ಏನಾಗ್ತಾ ಇದೆ, -4 ಆಗ್ತಾ ಇದೆ. ನೋಡಿ ಈ ರೀತಿಯಾಗಿ ನಾವು ಇದರಲ್ಲಿರುವಂತ ಎ ಚರಾಕ್ಷರ ಪದವನ್ನ ಕಂಡುಹಿಡಿದಿದ್ದೀವಿ. ಹಾಗಾದ್ರೆ ಎ ಅಂದ್ರೆ -4. ನೋಡಿ ಇಲ್ಲಿ ಎರಡು ಕಡೆ ಸೇಮ್ ಪದ ಇದೆ, ಆದ್ದರಿಂದ ನಾವು ಒಂದೇ ಪದವನ್ನ ತೆಗೆದುಕೊಂಡಿದ್ದೇವೆ. ಈ ರೀತಿಯಾಗಿ ನಾವು ಈ ಲೆಕ್ಕವನ್ನ ಬಿಡಿಸಿದ್ದೇವೆ. ಇದೇ ರೀತಿಯಲ್ಲಿ ಎರಡನೇ ಲೆಕ್ಕ ಪಿ ಸ್ಕ್ವೇರ್ -10p ಪ್ಲಸ್ 25. ಇಲ್ಲೂ ಕೂಡ ಅದೇ ವಿಧಾನವನ್ನ ಬಳಸೋಣ. ಮೊದಲನೇ ಪದ ಪಿ ಸ್ಕ್ವೇರ್, ಮೂರನೇ ಪದ 25. ಇದನ್ನು ಗುಣಿಸಿದಾಗ 25 ಪಿ ಸ್ಕ್ವೇರ್ ಎಷ್ಟಾಗ್ತಾ ಇದೆ, 25 ಪಿ ಸ್ಕ್ವೇರ್. ನೆಕ್ಸ್ಟ್ ನೋಡಿ, ಇಲ್ಲಿ ಎರಡು ಸಂಖ್ಯೆಗಳನ್ನ ತೆಗೆದುಕೊಳ್ಬೇಕು. ಅವೆರಡು ಗುಣಾಕಾರ ಮಾಡಿದಾಗ 25 ಬರಬೇಕು. ಕೂಡಿಸಿದಾಗ ಅಥವಾ ಕಳೆದಾಗ ನಮ್ಗೆ ಎಷ್ಟು ಬರ್ಬೇಕು, 10. 10 ಅಷ್ಟೇ ಅಲ್ಲ, -10 ಬರ್ಬೇಕು. ಹೌದಾ. ಹಾಗಾದ್ರೆ ಯಾವ ರೀತಿ ಅಂದ್ರೆ -5 -5. ನೋಡಿ ಮೈನಸ್ ಮೈನಸ್ ಕೂಡಿಸಿದಾಗ ಚಿಹ್ನೆ ಮತ್ತೊಮ್ಮೆ ಮೈನಸ್ ಬರ್ತಾ ಇದೆ. ಹಾಗಾದ್ರೆ -5 ಕೂಡಿಸಿದ್ರೆ -10 ಬರ್ತದೆ. ಮೈನಸ್ ಮೈನಸ್ ಗುಣಾಕಾರ ಮಾಡಿದ್ರೆ ಪ್ಲಸ್ 5 5 25 ಬರ್ತಾ ಇದೆ. ಇಲ್ಲಿ ಪಿ ಸ್ಕ್ವೇರ್ ಇದೆ, ಹಾಗಾದ್ರೆ ಇಲ್ಲೊಂದು ಪಿ ಇಲ್ಲೊಂದು ಪಿ. ಹಾಗಾದ್ರೆ ಪಿ ಗುಣಾಕಾರ ಮಾಡಿದ್ರೆ ಪಿ ಸ್ಕ್ವೇರ್ ಆಗ್ತಾ ಇದೆ. ಹಾಗಾದ್ರೆ -10p ಇದರ ಬದಲಾಗಿ ನಾವಿಲ್ಲಿ ಇದನ್ನು ಬರ್ಕೋಬಹುದು. ಪಿ ಸ್ಕ್ವೇರ್ -5p -5p ಹೌದಾ, ಪ್ಲಸ್ 25. ಇಲ್ಲೂ ಕೂಡ ಹಾಗೆ ಕಾಮನ್ ತೆಗೆದುಕೊಳ್ಳೋಣ. ಹೌದಾ. ನೋಡಿ ಪಿ ಸ್ಕ್ವೇರ್, ಹೌದಾ, ಪಿ ಇದೆ, ಇಲ್ಲೂ ಪಿ ಇದೆ. ಪಿ ಅನ್ನ ತೆಗೆದುಕೊಳ್ಳೋಣ. ಇಲ್ಲಿ ಏನು ಇತ್ತು, ಪಿ, ಆಮೇಲೆ ಮೈನಸ್, ಇಲ್ಲಿ ಪಿ ಕಾಮನ್ ಬಂದಿದೆ, ಇಲ್ಲಿ ಏನು ಇತ್ತು, 5 ಇತ್ತು. ಹೌದಾ. ನೆಕ್ಸ್ಟ್ ಇಲ್ಲೂ ಕೂಡ ಹಾಗೆ ನಾವು ಲೆಕ್ಕವನ್ನ ಮಾಡಬೇಕು. ಇಲ್ಲಿ ನೋಡಿ ಇಲ್ಲಿ 5 ಇದೆ, ಇಲ್ಲಿ ಎಷ್ಟಿದೆ, 25 ಇದೆ. ಹಾಗಾದ್ರೆ ಇಲ್ಲಿ ಮೈನಸ್ ಇರೋದ್ರಿಂದ -5 ಕಾಮನ್ ತೆಗೆದುಕೊಳ್ತಾ ಇದ್ದೀನಿ. -5 ಕಾಮನ್ ತೆಗೆದ್ರೆ -5 ಇಲ್ಲಿ ಬಂದ್ರೆ ಇಲ್ಲಿ ಏನು ಉಳಿತಾ ಇದೆ, ಪಿ ಅಷ್ಟೇ ಉಳಿತಾ ಇದೆ. ಆಮೇಲೆ ಚಿಹ್ನೆಯನ್ನು ಕೂಡ ನಾವು ಏನ್ ಮಾಡ್ಬೇಕು, ಗುಣಾಕಾರ ಅಥವಾ ಭಾಗಾಕಾರ ಮಾಡಬಹುದು. ಹಾಗಾದ್ರೆ ಈ 5 ಈ -5ರಿಂದ ಈ +25 ಭಾಗಿಸಬೇಕು. ಪ್ಲಸ್ ಮೈನಸ್ ಭಾಗಿಸಿದಾಗ ನನಗೆ ಏನ್ ಬರ್ತಾ ಇದೆ, ಮೈನಸ್ ಬಂತು. ಇನ್ನ ಈ 25 5 ಭಾಗಿಸಿದಾಗ 5 1 5 5. ಹಾಗಾದ್ರೆ ಯಾವ ರೀತಿ ಬಂತು, p-5 p-5. ಅಂದ್ರೆ ಈ ರೀತಿ ಲೆಕ್ಕ ಮಾಡಿದಾಗ ಇಲ್ಲಿ ಬರುವಂತಹ ಪದ ಇಲ್ಲಿ ಬರುವಂತಹ ಪದಗಳು ಒಂದೇ ಆಗಿರ್ಬೇಕು. ಈಗ ನೋಡಿ ಇಲ್ಲೂ ಕೂಡ ಏನಾಗ್ತದೆ, p-5 p-5 ಸೇಮ್ ಬಂದಿದೆ. p-5 ಇದರಿಂದ ಇದನ್ನು ಕಾಮನ್ ತೆಗೆದಾಗ ಇಲ್ಲೊಂದು ಏನಿತ್ತು, ಪಿ ಉಳಿತು, -5 p-5. ಅರ್ಥ ಆಯ್ತಾ. ಅಂದ್ರೆ ಇವೆರಡು ಪದಗಳಿಂದ ಈ ಪದವನ್ನು ಕಾಮನ್ ತೆಗೆದುಕೊಂಡ್ವಿ. ಆಮೇಲೆ ಇಲ್ಲೇನೋಯ್ತು, p-5. ಇದನ್ನ ಒಂದು ಪದವಾಗಿ ಬರ್ತೀವಿ. ಇದನ್ನ ಏನ್ ಮಾಡ್ಬಿಡುದು, =0. ಈಗ p-5 =0. ಹೌದಾ. p-5 =0. ನೋಡಿ ಎರಡು ಪದಗಳು ಸೇಮ್ ಅಂದಿದ್ದಾರೆ. ಈಗ ನನಗೆ ಏನ್ ಬೇಕಾಗಿದೆ, ಪಿ ಬೇಕಾಗಿದೆ. ಪಿ ನೋಡಿ ಯಾವ್ದಾರ ಒಂದು ಪದಗಳು ತೆಗೆದುಕೊಂಡ್ರಿ, p ಈ -5 ಬಲಗಡೆ ಹೋದಾಗ ಏನಾಗ್ತಾ ಇದೆ, ಪ್ಲಸ್ ಆಗ್ತಾ ಇದೆ. ಹಾಗಾದ್ರೆ p 5. ಉತ್ತರ ಎಷ್ಟು ಬರ್ತಾ ಇದೆ, p 5 ಅಂತೇಳಿ ನಾವು ಈ ಲೆಕ್ಕವನ್ನ ಬಿಡಿಸಿದ್ದೇವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ.
ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.